ಡಾಕ್ಟರ್ ಸುಧಾ ಅವರಿಗೆ ಕೊಟ್ಟಿದ್ದೇವೆ. ನಾವು ನನ್ನ ಭಾಗದಲ್ಲಿ ಡಾಕ್ಟರ್ ನಂದೀಶ್ ಅಂಚೆಯವರಿದ್ದಾರೆ. ಅವರ ವಿಷಯದಲ್ಲಿ ತುಂಬ ಆಸಕ್ತರು. ಇತ್ತೀಚೆಗೆ ತಲಕಾಡಿನಲ್ಲಿ ಅಗಸ್ತ್ಯ ಲೋಪಾಮುದ್ರಾ ಪ್ರತಿಷ್ಠಾಪನೆಯ ನೇತೃತ್ವವನ್ನು ಅವರು ವಹಿಸಿದರು. ಹಾಗೆ ಸಮಾಜದ ಎಲ್ಲ ಬಂಧುಗಳು ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಈ ಭಾರತೀಯ ಜ್ಞಾನ ಪರಂಪರೆಗೆ ಅಗಸ್ತ್ಯರ ಕೊಡುಗೆಯನ್ನು ಸಮಾಜಕ್ಕೆ ಸಮಾಜದಿಂದ ಇರತಕ್ಕಂಥದ್ದು ನಮ್ಮ ಉದ್ದೇಶ. ಸಿದ್ಧ ಔಷಧಿಗಳಂತಹ ವಿಷಯಗಳು ಇವತ್ತಿಗೂ ರೆಲೆವೆನ್ಸ್ ಇದೆ. ಆದ್ದರಿಂದ ಈ ಪುಸ್ತಕದಲ್ಲಿ 2 ಪುಸ್ತಕ ತಂದಿದ್ದೇವೆ. ಇಂಗ್ಲಿಷ್ನಲ್ಲಿ ಅಗಸ್ತ್ಯ ಯೂನಿಫೈರ್ ಅಂತ. ಅಗಸ್ತ್ಯರು ಭಾರತವನ್ನು ಜೋಡಿಸಿದವರು, ಭಾಷೆಗಳನ್ನು ಜೋಡಿಸಿದವರು, ಸಮನ್ವಯತೆಯನ್ನು ಕಾಪಾಡಿಕೊಂಡು ಬಂದವರು. ಇನ್ನು ಕನ್ನಡದಲ್ಲಿ ಅಗಸ್ತ್ಯ ದರ್ಶನ, ಅವರ ಸಮಗ್ರ ದರ್ಶನ ಈ ಪುಸ್ತಕದ ಮೂಲಕ ಆಗಿದೆ. ಈ ಕಾರ್ಯಕ್ರಮವನ್ನು JSS ಡಿಗ್ರಿ ಕಾಲೇಜ್ ಊಟಿ ರೋಡ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ತಾರೀಕು 26 ಸಾಯಂಕಾಲ 6:15 ಏರ್ಪಡಿಸಲಾಗಿದೆ. ಪೂಜನೀಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶ್ರೀ ದತ್ತ ವಿದ್ಯಾನಂದ ಸ್ವಾಮೀಜಿಯವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಈ ನಾಗರಾಜ್ ಕ್ರಿಟಿಕ್ ಸೊಸೈಟಿ ಅಧ್ಯಕ್ಷರು ಇರಲಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಡಾಕ್ಟರ್ ಸುಧಾ ಅವರು ಮತ್ತೆ ಡಾಕ್ಟರ್ ನಂದೀಶ್ ಅಂಚೆಯವರು ತಮ್ಮ ನುಡಿಗಳನ್ನು ಹೇಳಬೇಕಾಗಿರುವುದು ನಂದೀಶ್ ಅಂಚೆ. ಅಗಸ್ತ್ಯ ಮಹರ್ಷಿ ಮತ್ತು ಲೋಪಾಮುದ್ರಾ ಅನಾದಿಯಲ್ಲಿ ದಕ್ಷಿಣ ಭಾರತದಲ್ಲಿ ತಳಮಟ್ಟದ ಸಂಸ್ಕೃತಿಯನ್ನು ರೂಪಿಸಿದರು. ಅವರ ಜೀವಿತದಲ್ಲಿ ಸಮಾಜಕ್ಕೆ 10 ಹಲವು ಸಂದೇಶಗಳನ್ನು ಅವರು ಕೊಟ್ಟಿದ್ದಾರೆ. ತಳಮಟ್ಟದ ಸಂಸ್ಕೃತಿಯನ್ನು ರೂಪಿಸುವುದರೊಂದಿಗೆ ಜನರ ಬದುಕಿಗೆ ಏನೇನು ಬೇಕು ಎಲ್ಲದಕ್ಕೂ ಕಾರ್ಯಕ್ರಮವನ್ನು ಮಾಡಿದೆ. ಕೃಷಿಗೆ ಬೇಕಾದಂತಹ ಎಲ್ಲ ನೀರು, ಇತ್ಯಾದಿ ಸೌಕರ್ಯಗಳು, ಇನ್ನು ಜೀವನಕ್ಕೆ ಬೇರೆ ಬೇರೆ ಸ್ಥಳಗಳಲ್ಲಿ ಬೇಕಾದಂತಹ ಹಲವು ವಿಚಾರ ಅದರಲ್ಲಿ ವಿಶೇಷವಾಗಿ ಅವರು ಲೋಹ ಶಾಸ್ತ್ರದ ಪಿತಾಮಹರೇ ಆಗಿದ್ದಾರೆ. ವಿಗ್ರಹಗಳ ಪರಿಕಲ್ಪನೆಯನ್ನು ಸಮಾಜಕ್ಕೆ ಕೊಟ್ಟವರು, ಶಿಲ್ಪ ಶಾಸ್ತ್ರಗಳನ್ನ ನಮಗೆ ಕೊಟ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದಿನ ಕಾಲದ ವೈದ್ಯಕೀಯ ವ್ಯವಸ್ಥೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಅಗಸ್ತ್ಯರು. ಸಿದ್ಧ ಔಷಧ ಅಂತ ಹೇಳುವಂತಹ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಪ್ರತಿಯೊಂದು ಗಿಡಮೂಲಿಕೆಗಳ ಬಗ್ಗೆ ಅಧ್ಯಯನ ಮಾಡಿ ಸಿದ್ಧ ಔಷಧ ಗ್ರಂಥಗಳನ್ನು ಬರೆದಿದ್ದಾರೆ. 145 ಗ್ರಂಥಗಳು ನಮಗೆ ಐಡೆಂಟಿಟಿ ಆಗಿದೆ. ಬಂಧುಗಳೇ, ಈಗ 3 ವರ್ಷಗಳ ಹಿಂದೆ ಡಾಕ್ಟರ್ ಸುಧಾ ಅವರಲ್ಲಿ ಮೈಸೂರಿನಲ್ಲಿ ಅಗಸ್ತ್ಯ ಹಾಸ್ಪಿಟಲ್ ಅಂತ ರನ್ ಮಾಡ್ತಾ ಇದ್ದಾರೆ. ಅವರು ನನಗೆ ಪರಿಚಯವಾದರು. ನಾನು ಮಂಗಳೂರು ಹತ್ರ ಒಂದು ಅಗಸ್ತ್ಯ ಮತ್ತು ಲೋಪಾಮುದ್ರಾ ದೇವಿ ದೇವಸ್ಥಾನವನ್ನು ಮಾಡಿದ್ದೇನೆ. ಪರಿಚಯ ಆದ ನಂತರ ನನಗೆ ಅಗಸ್ತ್ಯರ ವಿಷಯದಲ್ಲಿ ಸಂಶೋಧನೆ ಮಾಡಬೇಕು ಅಂತ ಹೇಳುವಾಗ ವಿಚಾರ ಮನಸ್ಸಿಗೆ ಬಂದು ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ಆಫ್ ಅಗಸ್ತ್ಯ ಅಂತ ಹೇಳುವಂಥ ಒಂದು ಸಣ್ಣ ಪುಸ್ತಕವನ್ನು ಬರುವುದು. ಆ ಪುಸ್ತಕವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಗೊಂಡು ಇದರ ಉದ್ದೇಶ ಏನಂತಂದ್ರೆ, ಹೆಚ್ಚಿನ ಅಗಸ್ತ್ಯರ ಲಿಟರೇಚರ್ ಪ್ರಾಚೀನ ತಮಿಳಿನಲ್ಲಿ ಆ ತಮಿಳು ಭಾಷೆಯಿಂದ ಇಂಗ್ಲಿಷ್ ಮತ್ತು ಇತರ ಕನ್ನಡ ಹಾಗೂ ಇತರ ಭಾಷೆಗಳಿಗೆ ಅಥವಾ ಟ್ರಾನ್ಸ್ಲೇಷನ್ ಹಾಕಿದ್ರೆ ಅದರಲ್ಲಿರ್ತಕ್ಕಂತಹ 100 ಮಾಹಿತಿಗಳು ಜನರಿಗೆ ತಲುಪಲಿಕ್ಕೆ ಸಾಧ್ಯ ಇರುತ್ತದೆ. ಅದರಲ್ಲಿ ವಿಶೇಷವಾಗಿ ಹಿಂದೆ ದಕ್ಷಿಣ ಭಾರತದಲ್ಲಿ ಫ್ಲಡ್ ಆಗಿತ್ತು. ಈಗ ಕೀರಡಿ ಮತ್ತೆ ಶಿವಗಂಗೆ ಎಕ್ಸ್ಕವೇಷನ್ನಲ್ಲಿ ಅದು ರುಜುವಾತ ಆಗ್ತಾ ಇದೆ. ಅದರ ಬಗ್ಗೆ ಅಗಸ್ತ್ಯರು ತಿರುನೂರು ಕಾವ್ಯ ಅಂತ ಹೇಳುವಂತಹ ಗ್ರಂಥದಲ್ಲಿ ತುಂಬಾ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರಾಮಾಯಣದ ಕಾಲಘಟ್ಟದಲ್ಲಿ ಏನೇನು ನಡೆಯಿತು, ರಾಮನ ಅಜ್ಜಿ ಯಾರು ಅಂದ್ರೆ ಅಜರಥನ ತಾಯಿ, ಮೊದಲೇ ರಾಜನ ಮಗಳು, ರಾಮನ ವ್ಯಕ್ತಿತ್ವದಲ್ಲಿ ಉತ್ತರ ದಕ್ಷಿಣದ ಒಂದು ಸೇರಿಕೆ ಇದೆ ಅಂತ ಹೇಳೋದನ್ನ ಅಗಸ್ತ್ಯರ ಸಾಹಿತ್ಯದಲ್ಲಿ ನಾವು ಕಂಡುಕೊಳ್ಳಬಹುದು. ಅಧ್ಯಯನಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಅಗಸ್ತ್ಯರ ಸಾಹಿತ್ಯಗಳು ಲಭ್ಯವಾಗಲಿದೆ. ವಿಜ್ಞಾನದ ನಾನಾ ಪ್ರಾಕಾರಗಳಿಗೆ ಅಗಸ್ತ್ಯರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಂಧುಗಳೇ, ತದನಂತರ ಕಾಶಿ ತಮಿಳು ಸಂಗಮದಲ್ಲಿ ಅಗಸ್ತ್ಯರನ್ನೇ ಥೀಮ್ ಆಗಿ ಘೋಷಿಸಿದರು. ಯಾಕಂದ್ರೆ ಅಗಸ್ತ್ಯರ ವ್ಯಕ್ತಿತ್ವದಲ್ಲಿ ಉತ್ತರ ದಕ್ಷಿಣದ ನೋಡುವಿಕೆ ಇದೆ. ರೀಜನಲ್ ಲ್ಯಾಂಗ್ವೇಜ್ಗೆ ಅಗಸ್ತ್ಯರು ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ.
ಬಗ್ಗೆ ನಾನು ಗಮನ ಹರಿಸಿದಾಗ ಅಗಸ್ತ್ಯರ ಒಂದು ಸಂದರ್ಭ ಬಂತು. ಆ ನಿಟ್ಟಿನಲ್ಲಿ ನಾನು ತುಂಬ ಅಧ್ಯಯನ ಮಾಡ್ತಾ ಇದ್ದಾಗೆ ಸಿದ್ಧವೈದ್ಯರ ಜೊತೆಗೆ ಅಗಸ್ತ್ಯರು ಏನೇನು ಕೊಡುಗೆಗಳನ್ನ ನಮ್ಮ ಭಾರತೀಯ ಸಂಸ್ಕೃತಿಗೆ ಎಲ್ಲ ಫೀಲ್ಡಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ನಾನು ಸಂಗ್ರಹಣೆ, ವಿಷಯ ಸಂಗ್ರಹಣೆ ಅಧ್ಯಯನವನ್ನು ಮಾಡ್ತಾ ಬಂದೆ. ಅದ್ರ ಜೊತೆಗೆ ನಾವು 3 ವರ್ಷದ ಕೆಳಗಡೆ ನಮ್ಮ ಒಂದು ಸುಮಾರು ಈ ಲೈಫ್ಮೆಂಟ್ ನಾವು ಒಂದು ಸಂಪರ್ಕಕ್ಕೆ ಬಂದು ಈ ಅಗಸ್ತ್ಯರ ವಿಷಯಗಳ ಬಗ್ಗೆ ಆಳವಾದ ಅಧ್ಯಯನ, ವಿಷಯ ಸಂಗ್ರಹಣೆಯನ್ನು ಮಾಡಿ ಇದನ್ನು ನಾವು ಸರ್ಕಾರದ ಗಮನಕ್ಕೆ ತಂದು ತುಂಬ ಉನ್ನತ ಮಟ್ಟದಲ್ಲಿ ಈ ವಿಷಯಗಳ ಕ್ರೋಢೀಕರಣ ಆಗಿ ಇವತ್ತು ಜನಸಾಮಾನ್ಯರ ಮುಂದೆ ಬಂದಿದೆ. ಈ ಕ್ರೋಢೀಕರಣ ಮಾಡಿರುವಂಥ ಎಲ್ಲ ವಿಷಯಗಳನ್ನು ನಾವು ಒಂದು ಪುಸ್ತಕ ರೂಪದಲ್ಲಿ ತಂದಿದ್ವಿ. ಅಗಸ್ತ್ಯರು ಈ ಪ್ರಪಂಚಕ್ಕೆ ಏನು ಕೊಡುಗೆಗಳನ್ನು ಮಾಡಿದ್ದಾರೆ, ಭಾರತೀಯ ಸಂಸ್ಕೃತಿಗೆ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ, ದಕ್ಷಿಣ ಏಷ್ಯಾ ದೇಶಗಳಲ್ಲಿ, ಜಾವಾ, ಇಂಡೋನೇಷಿಯಾ, ಬಾಲಿ, ನ್ಯೂಜಿಲೆಂಡ್, ಮರಾಯಿ, ಇಂಥ ಎಲ್ಲ, ಆಸ್ಟ್ರೇಲಿಯಾ, ಇಂಥ ಎಲ್ಲ ದೇಶಗಳಲ್ಲಿ ಅಗಸ್ತ್ಯರ ಒಂದು ಹೆಜ್ಜೆ ಗುರುತನ್ನು ನಾವು ನೋಡಬಹುದು.